ಮೊದಲನೇದು ಔಟರ್ ಮೋಸ್ಟ್ ಲೇಯರ್ ನಿಮ್ಗೆ ಏನ್ ಕಾಣಿಸ್ತಾ ಇದೆ? ಇದು ಅನ್ನಮಯ ಕೋಶ, ಆಯ್ತಾ? ನಂತರ ಅದ್ರ ಒಳಗಡೆ ನಮ್ಮ ದೇಹದೊಳಗೆ ಏನಿದೆ? ಪ್ರಾಣ ಇದೆ ಅಲ್ವಾ? ಪ್ರಾಣ ಇಲ್ಲದೆ ನಮ್ಮ ಅಸ್ತಿತ್ವ ಶೂನ್ಯ. ಈ ಕ್ಷಣಕ್ಕೆ ನಾನಿಲ್ಲಿ ನಿಂತಿದ್ದೀನಿ, ಪ್ರಾಣ ನಾಳೆ ಇಲ್ಲ ಅಂದ್ರೆ ನನ್ನನ್ನು ಇನ್ನೂ ಇಟ್ಕೊಂಡಿರ್ತಾರ? ಇಲ್ಲಿ ಇಟ್ಕೊಂಡಿರ್ತಾರ? ತಗೊಂಡೋಗಿ ಹುಗಿಯೋದೋ ಸುಡೋದೋ ಏನೋ ಒಂದ್ ಮಾಡಿ ಪಂಚಮಹಾಭೂತಗಳಲ್ಲಿ ಆ ದೇಹನ ವಿಲೀನ ಮಾಡ್ಬಿಡ್ತಾರೆ. ಈಗ ಏನ್ ಜನ ಓ ನೀನಂದ್ರೆ ಇಷ್ಟ, ನೀನ್ ಬೇಕು, ನೀನ್ ಇರ್ಬೇಕಂತ ಏನ್ ಹೇಳ್ತಾರೆ, ಅವ್ರಿಗೆ ದೇಹ ಬೇಕಾಗಿಲ್ಲ. ಎಲ್ಲಿಯ ತನಕ ಆ ದೇಹದೊಳಗೆ ಪ್ರಾಣ ಇದೆ ಅಲ್ಲಿಯ ತನಕ ಮಾತ್ರ ನಾವೇನ್ ನಮ್ಮ ದೇಹಕ್ಕೆ, ನಮ್ಮ ಬಟ್ಟೆಗೆ, ನಮ್ಮ ಅಂದ ಚಂದಕ್ಕೆ ಎಷ್ಟು ವ್ಯಾಲ್ಯೂ ಕೊಡ್ತೀವಲ್ವಾ? ಅಯ್ಯೋ ನನ್ನ ಆರೋಗ್ಯಕ್ಕೆ ನೋವಾಗ್ಬಾರ್ದು. ನಿಜವಾಗಿಯೂ ಹೇಳೋದಾದ್ರೆ ಇದಕ್ಕೆ ಲೀಸ್ಟ್ ಇಂಪಾರ್ಟೆನ್ಸ್ ಇರೋದು. ಆದ್ರೆ ನಾವು ಜಾಸ್ತಿ ಇಂಪಾರ್ಟೆನ್ಸ್ ಯಾಕೆ ಕೊಡ್ತೀವಿ ಹೇಳಿ? ಕಣ್ಣಿಗಿದೆ ಕಾಣೋದಲ್ಲ, ಉಳ್ದದ್ ಕಣ್ಣಿಗೆ ಕಾಣಿಸಲ್ಲ ಅಲ್ಲ. ಈಗ ನನಗೆ ಎಷ್ಟೇ ಆರೋಗ್ಯ ಇರ್ಲಿ, ನಾನು ಎಷ್ಟೇ ಸುಂದರವಾಗಿರ್ಲಿ, ನಾನು ಎಷ್ಟೇ ಒಳ್ಳೆ ಸ್ಕಿನ್ ಇರ್ಲಿ, ಎಲ್ಲ ಎಂತ ಬೇಕಾದ್ರೆ ಬೆಸ್ಟ್ ಇರ್ಲಿ, ಪ್ರಾಣ ಹೋಯ್ತು ಅಂದ್ರೆ ನನ್ನನ್ನು ಇಲ್ಲಿ ಇಟ್ಕೋತೀರಾ? ನೀವೇ ಎದ್ದು ಓಡೋಗ್ಬಿಡ್ತೀರಾ? ನಿಲ್ಲಲ್ಲ, ಹೌದಾ ಅಲ್ವಾ? ಯಾಕಂತಂದ್ರೆ ನೀವ್ ಯಾವ್ದಕ್ಕೆ ದಿ ಮೋಸ್ಟ್ ಇಂಪಾರ್ಟೆನ್ಸ್ ಅನ್ನ ಕೊಡ್ತಾ ಇದ್ದೀರಾ ಅದರ ಇಂಪಾರ್ಟೆನ್ಸ್ ಎಲ್ಲಿಯ ತನಕ? ಒಳಗಡೆ ಪ್ರಾಣ ಚೈತನ್ಯ ಇರೋ ತನಕ ಮಾತ್ರ. ಯಾವ ಕ್ಷಣಕ್ಕೆ ಪ್ರಾಣ ಚೈತನ್ಯ ರಹಿತವಾಗತ್ತೆ ಆಗ ಎಷ್ಟೇ ಸುಂದರವಾದ ದೇಹ ಆಗಿರ್ಲಿ, ಎಷ್ಟೇ ಆರೋಗ್ಯಯುತವಾದ ದೇಹ ಆಗಿ, ಇವ್ರಿಗೇನು ರೋಗ ಇರ್ಲಿಲ್ಲ, ಆರೋಗ್ಯದಿಂದ ಇದ್ರು, ತೀರ್ ಹೋದ್ರು ಅಂತ ಮನೇಲಿ ಇಟ್ಕೋತಾರ? ಪಂಚಮಹಾಭೂತಗಳಲ್ಲಿ ಲೀನ ಆಗ್ಲೇಬೇಕು. ಆದ್ರೂ ನಾವು ದೇಹಕ್ಕೆ ಯಾಕೆ ಇಂಪಾರ್ಟೆನ್ಸ್ ಕೊಡ್ತೀವಿ? ಒಂದು, ನಮ್ ಕಣ್ಣಿಗೆ ಕಾಣೋದದ್ದು, ಅನುಭವಕ್ಕೆ ಬರೋದದು, ಉಳ್ದಿದ್ ಯಾವ್ದು ಅನುಭವಕ್ಕೆ ಬರೋದಿಲ್ಲ ಅಲ್ವಾ? ಕಣ್ಣಿಗೆ ಕಾಣೋದು ಇದಾಗಿರೋದ್ರಿಂದ. ಅಂಡ್ ಎರಡನೇದು ಏನಕ್ಕೆ ಅಂತಂದ್ರೆ, ಧರ್ಮ ಅರ್ಥ ಕಾಮ ಮೋಕ್ಷಗಳಿಗೆ ಇದೇ ವೆಹಿಕಲ್. ಈ ದೇಹ ಏನಿದೆ, ಈ ದೇಹಗಳಿಂದ ತಾನೇ ನಾನು ಧರ್ಮ ಸಾಧನೆ ಮಾಡಕ್ಕಾಗದು. ಈ ದೇಹದಿಂದನೇ ಅರ್ಥ ಸಾಧನೆ, ಈ ದೇಹದಿಂದನೇ ಕಾಮ ಸಾಧನೆ, ಈ ದೇಹದಿಂದನೇ ಮೋಕ್ಷ. ಪ್ರತಿಯೊಂದು ಕೂಡ ಈಗ ಮೋಕ್ಷವನ್ನ ನಾವು ಅಲೌಕಿಕವಾದ ವಿಷಯ, ದೇಹಕ್ಕೆ ಬಿಯಾಂಡ್ ಆಗಿರೋದಂತ ಅಂದ್ರೂ ಸಹ ಆ ಮೋಕ್ಷವನ್ನ ರೀಚ್ ಆಗ್ಲಿಕ್ಕೆ ದೇಹವೇ ಬೇಕು. ದೇಹ ಇಲ್ಲದೆ, ಈ ದೇಹದ ಸಪೋರ್ಟ್ ಇಲ್ಲದೆ ನಾವು ಧರ್ಮ ಅರ್ಥ ಕಾಮ ಮೋಕ್ಷಗಳ ಸಾಧನೆ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ನಾವು ದೇಹಕ್ಕೆ ಇಂಪಾರ್ಟೆನ್ಸ್ ಅನ್ನ ಕೊಡ್ತೀವಿ ಹೊರತು ನಿಮ್ಮ ಬಣ್ಣ, ನಿಮ್ಮ ಹೈಟ್, ನಿಮ್ಮ ವೇಟ್, ನಿಮ್ಮ ಅಂದ ಚಂದಗಳಿಗಾಗಿ ಅಲ್ಲ. ನೀವು ದೇಹಕ್ಕೆ ಇಂಪಾರ್ಟೆನ್ಸ್ ಕೊಡ್ಬೇಕಾಗಿರೋದು ನಿಮ್ಮ ಆರೋಗ್ಯಕ್ಕಾಗಿ ಮತ್ತು ನಿಮ್ಮ ಧರ್ಮ ಅರ್ಥ ಕಾಮ ಮೋಕ್ಷಗಳ ಸಾಧನೆಗಾಗಿ ಆ ದೇಹ ಬೇಕು. ಸೊ ಅದ್ರ ಒಳಗಡೆ ಪ್ರಾಣ ಚೈತನ್ಯ ಇರೋ ತನಕ ಇದಕ್ಕೊಂದು ಕಳೆ. ಪ್ರಾಣ ಚೈತನ್ಯ ಇಲ್ಲದೆ ಇದ್ರೆ ಕಳೆ ಬರ ಅಲ್ವಾ? ಹಾಗೆ ಆಯ್ತು. ಅದ್ರ ಒಳಗಡೆ ಏನಿದೆ? ದೇಹ ಇದೆ, ಪ್ರಾಣ ಇದೆ, ಅದ್ರ ಒಳಗಡೆ ನಮ್ಮ ಮನಸ್ಸಿದೆ. ಮನಸ್ಸು ಹೆಂಗ್ ಮರೆಯಕ್ ಸಾಧ್ಯ? ಏನೀಗ ಲಿವ್ ಇನ್ ದ ಪ್ರೆಸೆಂಟ್ ಅಂತ ನೀವೆಲ್ಲ ಅನ್ಕೋತಾ ಇದ್ದೀರಾ, ಪ್ರೆಸೆಂಟ್ ಅಲ್ಲಿ ಇರಕ್ ಆಗದೆ ಇರೋದು ಯಾವ್ದ್ರಿಂದ? ಮನಸ್ಸು. ನಿಮ್ಮ ಮನಸ್ಸಿದೆಯಲ್ಲ, ಇದು ನಿಮ್ಮನ್ನ ಗೆಲ್ಲಿಸ್ಬಹುದು ಅಥವಾ ನಿಮ್ಮನ್ನ ಸೋಲಿಸ್ಬಹುದು. ಮನಸ್ಸು ಅನ್ನೋದು ನಿಮ್ಮನ್ನ ಏನ್ ಬೇಕಾದ್ರೂ ಮಾಡ್ಬೋದು. ನಿಮ್ಮನ್ನ ಎಲ್ಲಿದ್ದವ್ರನ್ನ ಎಷ್ಟು ಎತ್ತರಕ್ಕೆ ಬೇಕಾದ್ರೂ ತಗೋಬಹುದು, ಹಾಗೆ ಎಷ್ಟೇ ಎತ್ತರದಲ್ಲಿ ನಿದ್ದವರನ್ನ ಒಂದೇ ಕ್ಷಣಕ್ಕೆ ಕೆಳಗೆ ಕೂಡ ಹಾಕ್ಬೋದು. ಮನಸ್ಸಿಗೆ ಅಷ್ಟು ಶಕ್ತಿ ಇದೆ. ಮನಸ್ಸು, ಮನಸ್ಸಿನ ಭಾವನೆಗಳು, ಸೊ ಅದನ್ನೆಲ್ಲ ಸೇರಿ ಮನೋಮಯ ಕೋಶ ಅಂತ ಹೇಳೋದು ನಾವು. ಈ ನಿಮ್ಮ ಲಿವ್ ಇನ್ ದ ಪ್ರೆಸೆಂಟ್ ಮೂಮೆಂಟಿಗೆ ಅಂತಂದ್ರೆ ಈ ಎಲ್ಲ ಅಲೆಗಳಲ್ಲೇ ನಾವಿರ್ತೀವಿ. ಉದಾಹರಣೆಗೆ ಇದೀಗ ಸಮುದ್ರದ ಅಲೆಗಳು ಅಂತ ಈ ಭಾವನೆಗಳು, ಒಮ್ಮೆ ದುಃಖದ ಅಲೆ, ಒಮ್ಮೆ ಭಯದ ಅಲೆ, ಒಮ್ಮೆ ಸಂಶಯದ ಅಲೆ, ಒಮ್ಮೆ ಅಳುವಿನ ಅಲೆ, ಒಮ್ಮೆ ಕೋಪದ ಅಲೆ, ಒಮ್ಮೆ ದ್ವೇಷದ, ಹೀಗೆ ಅಲೆಗಳು ಬರ್ತಾ ಇರತ್ತೆ ಈ ಮನೋಮಯ ಕೋಶದಲ್ಲಿ. ಇದೇನ್ ಮಾಡ್ತಿರತ್ತೆ, ನೀವ್ ಇನ್ವರ್ಡ್ ಹೋಗಕ್ ಪ್ರಯತ್ನ ಮಾಡಿದ ಹಾಗೆ ಅದು ನಿಮ್ಮನ್ನ ದೇಹದ ಬಾಡಿ ಕಾನ್ಶಿಯಸ್ನೆಸ್ಗೆ ತಳ್ತಾ ಇರತ್ತೆ. ಸೊ ಏನ್ ಮಾಡ್ತಿರತ್ತೆ, ಮನಸ್ಸಿನ ಭಾವನೆಗಳು, ಸಮುದ್ರ ನೋಡಿದಿರಲ್ಲ, ನೆನಪು ಮಾಡ್ಕೊಳ್ಳಿ, ಸಮುದ್ರದ ಅಲೆಗಳು ಹೇಗೆ ಮತ್ತೆ 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 ಬಂದು ದಡ ಕಪ್ಪಳಿಸ್ತಾ ಇರತ್ತೋ ಅದೇ ತರ ನಿಮ್ಮ ಭಾವನೆಗಳು ಯಾಕೆ ಬರುತ್ತೆ. ಈಗ ನೋಡಿ, ಒಂದ್ ಇಡೀ ದಿನದಲ್ಲೇ ನೀವು ಯೋಚನೆ ಮಾಡಿದ್ರೆ, ಒಂದೊಂದಿನ ಬೆಳಿಗ್ಗೆ ಹೇಳ್ತಾ ಖುಷಿಲಿ ಹೇಳ್ತೀರಾ, ಒಂದೊಂದಿನ ಬೆಳಿಗ್ಗೆ ಹೇಳ್ತಾನೆ ಕೋಪದಲ್ಲಿ ಹೇಳ್ತೀರಾ, ಸಿಟ್ಟಲ್ಲಿ ಹೇಳ್ತೀರಾ, ಅಳುತ್ತಾ ಹೇಳ್ತೀರಾ, ಏನೇನೋ ಒಂದಿಷ್ಟು ಭಾವನೆಗಳಿಂದ ಶುರುವಾಗತ್ತೆ. ಹಗಲಿಡೀ ಆ ಭಾವನೆಗಳೇ ನಿಮ್ಮನ್ನ ಆಟ ಆಡಿಸ್ತಿರತ್ತೆ. ನಿಜವಾಗಿ ಈಗ ಇವನ್ ದೇಹದಲ್ಲಿರೋ ನೋವು, ಕಷ್ಟ ಎಲ್ಲದೂ ಕೂಡ ಆ ಭಾವನೆಗಳೇ ಅದನ್ನ ಇಂಟೆನ್ಸಿಫೈ ಮಾಡೋದಲ್ವಾ? ನೀವು ಅಬ್ಸರ್ವ್ ಮಾಡಿ, ನಿಮ್ಮೆಲ್ಲರ ಸಮಸ್ಯೆಗಳು, ಯಾವುದೇ ತೊಂದರೆಗಳಾಗಿರ್ಲಿ, ದೇಹದಲ್ಲಿರೋ ನೋವಾಗಿರ್ಲಿ, ಮಸಲ್ಸಿನ ನೋವು, ಗಂಟುಗಳ ನೋವು, ಅಥವಾ ಚರ್ಮದ ಕಾಯಿಲೆ, ಅಥವಾ ಜೀರ್ಣಕ್ರಿಯೆಯ ಸಮಸ್ಯೆ,
ತಲೆನೋವು, ಎಂತೆಂತ ಸಮಸ್ಯೆಗಳಿದೆ ನಿಮ್ಗೆ ಅದೆಲ್ಲ ಒಂದು ಲಿಸ್ಟ್ ಮಾಡಿ ನೀವು ಒಮ್ಮೆ ನೆನ್ಪು ಮಾಡ್ಕೊಂಡು ನೋಡಿ. ಯಾವ್ಯಾವಾಗ ನೀವು ಸ್ಟ್ರೆಸ್ ಅಲ್ಲಿ ಇದ್ದೀರಾ ಅವಾಗೆಲ್ಲ ದೇಹದ ಸಮಸ್ಯೆಗಳು ಇಂಟೆನ್ಸಿಫೈ ಆಗಿರತ್ತೆ, ಜಾಸ್ತಿ ಆಗಿರತ್ತೆ. ಅಂಡ್ ಯಾವ್ಯಾವಾಗ ನೀವು ತುಂಬಾ ಖುಷಿಯಾಗಿ ರಿಲ್ಯಾಕ್ಸ್ ಆಗಿ ಕಾಮ್ ಆಗಿರ್ತೀರಾ ಅವಾಗೆಲ್ಲ ದೇಹದಲ್ಲಿ ಆ ಸಮಸ್ಯೆ ಇದ್ರೂನು ಒಂದು ಕ್ಷಣಕ್ಕೆ ಎಲ್ಲ ಆರಾಮಾಗೋಯ್ತೇನೋ, ನಾನು ಆರಾಮಿದ್ದೀನಿ, ನಂಗೆ ಏನು ಇಲ್ವೇ ಇಲ್ಲ ಅನ್ನೋ ರೀತಿಲಿ ಇರ್ತೀರಾ, ಹೌದಾ ಅಲ್ವಾ? ಈಗ ಮೊನ್ನೆ ಒಂದು ಟೀಚರ್ನ ಕರ್ಕೊಂಡ್ ಬಂದಿದ್ರು ಅವ್ರ ಗಂಡ, ಅವ್ರದೇ ಹೇಳ್ತಾ ಇದ್ರು, ನಮ್ಮ ಹೆಂಡತಿಗೆ ಸಿಕ್ಕಾಪಟ್ಟೆ ಮೈಕೈ ನೋವು, ಆದ್ರೆ ಸ್ಕೂಲಿಗೆ ಹೋದ್ರೆ ಆರಾಮಿರ್ತಾರೆ. ಹಂಗಾಗಿ ನಾನು ಹೇಳಿದೀನಿ, ನಿಂಗ್ ಮನೆ ಅಂದ್ರೆ ಆಗಲ್ಲ, ಮನೆಗ್ ಬಂದ ತಕ್ಷಣ ಶುರುವಾಗತ್ತೆ, ಇದ್ಬಿಡು ಶಾಲೆಲೆ, ಮನೆಗ್ ಬರ್ಬೇಡ, ಶಾಲೆಲ್ಲೇ ಇದ್ಬಿಡು ನೀನು, ಮೈಕೈ ನೋವಿರೋದಿಲ್ಲ. ಇಲ್ಲಿ ಅವರು ಅದನ್ನ ಅಪಹಾಸ್ಯ ಮಾಡಿ ಹೇಳಿದ್ದು, ವ್ಯಂಗ್ಯ ಮಾಡಿ ಹೇಳಿದ್ದು. ಇವಳಿಗಂದ್ರೆ ಸುಮ್ನೆ ಶಾಲೆಲೆಲ್ಲ ಇದ್ದ ಚಂದ ಕುಣ್ಕೊಂಡ್ ಕೆಲಸ ಮಾಡ್ಕೊಂಡು ಆರಾಮಿರ್ತಾಳೆ, ಮನೆಗ್ ಬಂದ ತಕ್ಷಣ ಈಗ ಕೆಲಸ ಮಾಡ್ಬೇಕಲ್ಲ ಮನೆದು, ಆವಾಗ ಇವಳಿಗೆಲ್ಲ ಒಂದೊಂದೇ ಶುರುವಾಗತ್ತೆ ಅಂತ ಅವ್ರು ಅಪಹಾಸ್ಯ ಮಾಡಿ ಹೇಳಿದ್ದು. ಆದ್ರೆ ಇಲ್ಲಿ ನಿಜ ಏನ್ ಗೊತ್ತಾ, ಅಲ್ಲಿದ್ದಾಗ ಆಕೆ ಇದನ್ನೆಲ್ಲ ಮರಿತಾಳೆ. ಅಲ್ಲಿದ್ದಾಗ ಆ ಕೆಲಸದಲ್ಲಿ ಅವಳು ತುಂಬಾ ಒಂದು ಮೇ ಬಿ ಆ ಫ್ರೀಡಮ್ ಅನ್ನ ಅನುಭವಿಸ್ತಾ ಇದ್ದಿರ್ಬೋದು, ಅಥವಾ ಅಲ್ಲಿ ಆ ಮಕ್ಕಳನ್ನ ನೋಡಿ ಖುಷಿಯನ್ನ, ಆ ಮಕ್ಕಳ ಮುಗ್ಧ ಮನಸ್ಸಿನ ಜೊತೆಯಲ್ಲಿ ಬೆರೆಯುವಾಗ ಆ ಖುಷಿ ಅವಳ ದೇಹದಲ್ಲಿನ ನೋವನ್ನ ಮರೆಸ್ತಿದೆ, ಪೇನ್ ಕಿಲ್ಲರ್ ತರ ವರ್ಕ್ ಮಾಡ್ತಿದೆ. ಅವಳ ವರ್ಕಿಂಗ್ ಅಟ್ಮಾಸ್ಫಿಯರ್ ಅನ್ನೋದು ಪೇನ್ ಕಿಲ್ಲರ್ ತರ ವರ್ಕ್ ಮಾಡ್ತಿದೆ. ಇಲ್ಲಿ ಮನೆಗೆ ಬಂದಾಗ ಈ ಮನೇಲಿರೋ ಗಂಡ ಮಕ್ಕಳು ಸಂಸಾರ ಇವರ ಬಿಹೇವಿಯರು, ಮನೆಯ ಅಟ್ಮಾಸ್ಫಿಯರ್ ಇವ್ರಿಗೆ ಏನ್ ಮಾಡ್ತಿದೆ, ಪೇನ್ ಇಂಡ್ಯೂಸ್ ಮಾಡ್ತಾರಲ್ಲ ಡೆಲಿವರಿಲಿ, ಇಂಡ್ಯೂಸ್ ಮಾಡಿದ್ಮೇಲೆ ಪೇನ್ ಬರುತ್ತಲ್ಲ, ಆ ತರ ವರ್ಕ್ ಮಾಡ್ತಾ ಇದೆ. ಸೊ ಎಷ್ಟು ಇಂಪಾರ್ಟೆಂಟ್ ನೋಡಿ, ನಿಮ್ಮ ಭಾವನೆಗಳು ಅನ್ನೋದು ದೇಹದ ಮೇಲೆ ಹೆಂಗೆ ಇಂಪ್ಯಾಕ್ಟ್ ಮಾಡತ್ತೆ. ಖಂಡಿತ ಆ ಮಹಿಳೆ ಸುಳ್ಳು ಹೇಳ್ತಿಲ್ಲ, ಆಕೆ ನಾಟಕನೂ ಮಾಡ್ತಾ ಇಲ್ಲ. ಯಾಕಂದ್ರೆ ಕೆಲ್ಸನೇ ಆಕೆ ಕಷ್ಟ ಅನ್ನೋದಾಗಿದ್ರೆ ಕೆಲಸ ಶಾಲೆಗೂ ಹೋಗ್ತಿರ್ಲಿಲ್ಲ ಅಲ್ವಾ. ಶಾಲೆಯಲ್ಲಿ ಇಡೀ ದಿನ ಕೂಡ್ಸಿಟ್ಟಿರ್ತಾರೆ AC ಹಾಕ್ಬಿಟ್ಟು, ಫುಲ್ ವರ್ಕ್ ಮಾಡ್ಬೇಕು, ನಿಂತ್ಕೊಂಡು ಪಾಠ ಮಾಡ್ಬೇಕು, ಎಷ್ಟೊಂದು ಕೆಲಸಗಳಿರತ್ತೆ. ಈಗಿನ ಟೀಚರ್ಸಿಗಂತೂ ನಿಮ್ಗೆ ಗೊತ್ತೇ ಇದೆ, ಇರೋ ಬರೋ ಎಲ್ಲ ಈ ಗೌರ್ಮೆಂಟ್ ಟೀಚರ್ಸ್ ಅಂತಂದ್ರೆ ಗೊತ್ತಲ್ಲ, ಆ ಒಂದು ಸೆನ್ಸಸ್ ಡ್ಯೂಟಿಯಿಂದ ಹಿಡಿದು ಎಲ್ಲಾ ವರ್ಕ್ಗಳು ಅವರಿಗೆ ಇರುತ್ತೆ, ಹೌದಾ? ಒಳ್ಳೆ ಕ್ಲರ್ಕ್ ತರಾನು ವರ್ಕ್ ಮಾಡ್ಬೇಕು, ಪಾಠನೂ ಮಾಡ್ಬೇಕು. ಆಕೆ ನಿಜಕ್ಕೂ ಆಲಸ್ಯದಿಂದಾನೇ ಹಾಗೆ ಮಾಡೋದಾಗಿದ್ದಿದ್ರೆ ಶಾಲೆಗೆ ಹೋಗ್ತಿರ್ಲಿಲ್ಲ, ರೆಸಿಗ್ನೇಷನ್ ಕೊಟ್ಕೊಂಡು ಕೂತ್ಕೋತಿದ್ಲು, ನಂಗೆ ಆಗಲ್ಲ ಅಂತ. ಬಟ್ ಹಾಗಿಲ್ಲ ಇಲ್ಲಿ. ಅಂದ್ರೆ ನಿಮ್ಮ ಭಾವನೆಗಳು ನಿಮ್ಮನ್ನ ಹೇಗ್ ಕುಣಿಸ್ತಾ ಇರತ್ತೆ ಅಂತಂದ್ರೆ, ಯಾವ ರೀತಿಯ ಭಾವನೆಗಳಲ್ಲಿ ನಿಮ್ಮ ದಿನ ಹೆಚ್ಚಿನ ಸಮಯ ಕಳೀತಿರ್ತೀರೋ ಅದೇ ಇಂಪ್ಯಾಕ್ಟ್ ನಿಮ್ಮ ದೇಹದ ಮೇಲೆ ಆಗ್ತಾ ಇರತ್ತೆ. ದಿನದ ಹೆಚ್ಚಿನ ಸಮಯ ನೀವು ಕೋಪದಲ್ಲಿ ಕಳೀತಾ ಇದ್ರೆ ದೇಹದಲ್ಲಿ ಡಿಟೋರಿಯೇಷನ್ ಅಥವಾ ಡಿಜನರೇಟಿವ್ ಚೇಂಜಸ್ ಫಾಸ್ಟ್ ಆಗಿ ಆಗ್ತಾ ಬರುತ್ತೆ. 50 ವರ್ಷಕ್ಕಾಗೋದು 30 ವರ್ಷಕ್ಕೆ ಹಾಕಕ್ಕೆ ಶುರುವಾಗಿರುತ್ತೆ. ದಿನದ ಹೆಚ್ಚಿನ ಸಮಯ ನೀವು ಅಳುವಿನಲ್ಲಿ ಕಳೀತಾ ಬಂದ್ರೆ ಏನಾಗತ್ತೆ, ದೇಹದ ಜೀವಕೋಶಗಳೆಲ್ಲ ತಾಮಸಿಕ ಗುಣವನ್ನ ಹೊಂದಿರುತ್ತೆ. ತಾಮಸಿಕ ಗುಣ ಅಂತಂದಾಗ ಒಂಥರ ಏನು ಬೇಡ ಅನ್ಸೋದು, ಅಥವಾ ಇದ್ರೂನು ಮನ್ಸಿಲ್ಲ ನಂಗೆ ಅನ್ನೋ ಅನ್ಸೋದು, ಅಥವಾ ಯಾರು ಏನ್ ಹೇಳಿದ್ರು ನಾವು ತಪ್ಪೇ ಅರ್ಥ ಮಾಡ್ಕೋತೀವಿ. ನಮಗೂ ಗೊತ್ತು ಅವ್ರು ಕೆಟ್ಟವರಲ್ಲ ಅಂತ, ಆದ್ರೆ ನಾವು ಅವ್ರನ್ನ ತಪ್ಪಾಗಿ ಅರ್ಥ ಮಾಡ್ಕೋತಿರ್ತೀವಿ ನಮ್ಮ ತಾಮಸಿಕ ಮನೋಭಾವದಿಂದಾಗಿ. ಸೊ ಆ ತಾಮಸಿಕ ಮನೋಭಾವ ಹೆಚ್ಚಾಗದೆ ಯಾವಾಗ ನೀವು ಇಡೀ ದಿನ ನಿಮ್ಮ ಕೊರಗುವಿಕೆ, ಅಳು, ದುಃಖ, ಕೀಳರಿಮೆ ಇಂತಹ ಭಾವನೆಗಳಲ್ಲಿ ನೀವು ಕಳೀತಾ ಇದ್ದಾಗ ನಿಮ್ಮ ದೇಹದಲ್ಲಿಯೂ ತಾಮಸಿಕ ಲಕ್ಷಣಗಳೇ ಬರ್ತಾ ಹೋಗುತ್ತೆ. ಸತ್ವ ರಜಸ್ ತಮಸ್ ಅಂತ ಬಂದಾಗ ಸತ್ವಯುತವಾದಂತಹ ವ್ಯಕ್ತಿಯ ದೇಹದಲ್ಲಿ ಒಂದೊಳ್ಳೆ ಆರೋಗ್ಯ ಇರುತ್ತೆ, ಕಳೆ ಇರುತ್ತೆ, ಜೀವ ಚೈತನ್ಯ ಅಷ್ಟು ತುಂಬಿ ತುಳುಕ್ತಾ ಇರತ್ತೆ. ಒಂದು ಆರ ಅಂತಿರಲ್ಲ, ಅದು ಆ ವ್ಯಕ್ತಿಯ ದೇಹ ನೋಡ್ತಾ ಇದ್ದಂತೆ ನಿಮ್ಗೆ ಖುಷಿ ಆಗತ್ತೆ, ಅವ್ರ ಜೊತೆ ಸಮಯ ಕಳೆಯೋಣ ಅನ್ಸತ್ತೆ, ಅಥವಾ ಆ ವ್ಯಕ್ತಿ ಇದ್ರೆ ಸಾಕು ಏನೋ ಧೈರ್ಯ ಅಂತ ಅನ್ಸತ್ತೆ. ಇದೆಲ್ಲ ಸಾತ್ವಿಕವಾದ ಭಾವನೆಗಳು ನಿಮ್ಮ ಶರೀರದ ಮೇಲೆ ಉಂಟು ಮಾಡುವ ಪ್ರಭಾವಗಳು. ರಾಜಸಿಕ ಭಾವನೆಗಳಂದಾಗ ಕೋಪ, ದ್ವೇಷ, ಅಹಂಕಾರ, ಮತ್ತಿನ್ನೇನೇನು ಈ ಎಲ್ಲ ದರ್ಪ, ಈ ಎಲ್ಲ ಭಾವನೆಗಳೇನ್ ಹೇಳಿ ರಾಜಸಿಕ ಭಾವನೆಗಳು. ಯಾವ ವ್ಯಕ್ತಿ ರಾಜಸಿಕ ಭಾವನೆಗಳನ್ನ ಜಾಸ್ತಿ ಸಮಯ, ಒಂದು ಇಡೀ ದಿನದಲ್ಲಿ ಹೆಚ್ಚಿನ ಸಮಯ ನಾನು ಇದೇ ಭಾವನೆಯಲ್ಲಿ ಇರ್ತೀನಿ ಅಂತ ಅನ್ಕೊಂಡಿರ್ತೀನೋ, ನಾನ್ ಕೋಪಿಷ್ಟ, ನಾನ್ ಸಿಡ್ಕ, ನಾನ್ ಇರೋದೇ ಹಿಂಗೆ, ನಾನ್ ಸ್ಟ್ರೇಟ್ ಫಾರ್ವರ್ಡ್. ಈ ಸ್ಟ್ರೇಟ್ ಫಾರ್ವರ್ಡ್ ಅನ್ನೋ ಹೆಸರಲ್ಲಿ ಏನ್ ರಾಜಸಿಕ ಭಾವನೆಗಳನ್ನ ನೀವು ಬೆಳೆಸ್ಕೊಳ್ತಾ ಇರ್ತೀರಾ, ಇದೇನ್ ಮಾಡ್ತಿರತ್ತೆ, ನಿಮ್ಮ ದೇಹದಲ್ಲಿ ಉರಿ, ಅಸಿಡಿಟಿ ಅಥವಾ ಅಗ್ನಿ ದೃಷ್ಟಿ ಆಗುವಂಥದ್ದು, ಕಣ್ಣಲ್ಲಿ ಉರಿ ಬರೋದು, ಹೊಟ್ಟೆಯಲ್ಲಿ ಉರಿ ಬರೋದು, ಎದೆಯಲ್ಲಿ ಉರಿ ಬರೋದು, ಗಂಟ್ಲು ಸುಟ್ಟಾಗ ಅನ್ಸೋದು, ಮಲದ್ವಾರದಲ್ಲಿ ಉರಿ ಅಂತ ಅನ್ಸೋದು, ಕೈ ಕಾಲುಗಳಲ್ಲಿ ಉರಿ ಬಂದ ಹಾಗೆ ಅನ್ಸೋದು, ಫೀಲ್ ಆಗುವಂಥದ್ದು. ಗೊತ್ತಾಯ್ತಾ? ಎಲ್ಲ ಈ ಬೆಂಕಿಗೆ ಸಂಬಂಧಪಟ್ಟಂತ ಅಥವಾ ಅಗ್ನಿ ದೃಷ್ಟಿಗೆ ಸಂಬಂಧಪಟ್ಟಂತೆ, ಅಥವಾ ಇದ್ದಕ್ಕಿದ್ದಂತೆ ಆ ವ್ಯಕ್ತಿ ಎಷ್ಟೊಂದ್ ಜನರಲ್ಲಿ ನೋಡಿದೀವಿ. ಮೊನ್ನೆ ಒಂದ್ ಪೇಷಂಟ್ ಬಂದಿದ್ರು, ಇಡೀ ಮುಖ ಕಪ್ಪಗಾಗಿದೆ, ಆಯ್ತಾ? ನೋಡಿದ್ರೆ ನೀವು ಕ್ರಾನಿಕ್ ಸ್ಮೋಕರ್ಸ್ ಅಲ್ಲಿ ನೋಡಿರ್ಬೋದು ಅಲ್ವಾ,
ಯೂಶುವಲಿ ಗೊತ್ತಾಗತ್ತಲ್ಲ, ಒಂದ್ ತುಂಬಾ ವರ್ಷಗಳಿಂದ ಒಂದ್ 20-30 ವರ್ಷ ಒಬ್ಬ ವ್ಯಕ್ತಿ ಕಂಟಿನ್ಯೂ ಸ್ಮೋಕ್ ಮಾಡಿದ್ರೆ ಸಡನ್ ಆಗಿ ಆ ವ್ಯಕ್ತಿ ತುಂಬಾ ಫೇರ್ ಕಾಂಪ್ಲೆಕ್ಷನ್ ಇರೋ ವ್ಯಕ್ತಿದ್ ಏನಾಗ್ಬಿಡತ್ತೆ, ಮುಖಕ್ಕೆ ನೀವು ನೋಡಿರ್ಬೋದು ನಿಮ್ಮ ಸುತ್ತಮುತ್ತ ಫುಲ್ ಕಪ್ಪಾಗಿ ನೋಡಿದ್ರೆ ಗೊತ್ತಾಗತ್ತೆ, ಓ ಸಿಕ್ಕಾಪಟ್ಟೆ ಇವ್ರು ಸ್ಮೋಕ್ ಮಾಡ್ತಾರೆ ಅಂತ. ಆ ರೀತಿ ಆಗಿದೆ. ಸ್ಮೋಕಿಂಗ್ ಹ್ಯಾಬಿಟ್ ಇದೆ ಅಂದ್ರೆ ಇಲ್ಲ, ಅವರು ಪಾಪ ಯಾವುದೋ ದೇವಸ್ಥಾನದಲ್ಲಿ ಪೂಜಾರಿ ಸ್ಮೋಕ್ ಬಿಟ್ಬಿಟ್ಟು ತಂಬಾಕು ಎಳ್ಳೆ ಅಡಿಕೆ ಇದನ್ನು ಸಹ ಅವ್ರು ಮುಟ್ಟಿಲ್ಲ, ಏನೂ ಆ ರೀತಿಯ ಹವ್ಯಾಸಗಳೇ ಇಲ್ಲದೆ ಇರುವಂಥವ್ರು. ಅವ್ರು ಅದೇ ಅಂದ್ರು, ಅದೇ ಬೇಜಾರಾಗತ್ತೆ ಮೇಡಮ್, ಯಾವ ಡಾಕ್ಟರ್ ಹತ್ರ ಹೋದ್ರು ಫಸ್ಟ್ ನನ್ನನ್ನ ನೋಡಿದ ತಕ್ಷಣ ಕೇಳೋದು ಸ್ಮೋಕ್ ಮಾಡ್ತೀರಾ ಇದ್ ಮಾಡ್ತೀರಾ ಅಂತ. ಹಾಗಿದ್ರೆ ಯಾಕೆ ಬಂತು? ಅದು ಪ್ರಾಜಕ ಪಿತ್ತ ದೃಷ್ಟಿ. ಆಮೇಲೆ ಎಲ್ಲ ಅನಾಲಿಸಿಸ್ ಮಾಡುವಾಗ ಗೊತ್ತಾಯ್ತು, ಸಿಕ್ಕಾಪಟ್ಟೆ ಕೋಪಿಷ್ಟ ಆ ವ್ಯಕ್ತಿ, ಸಿಕ್ಕಾಪಟ್ಟೆ. ಎಷ್ಟು ಅಂತಂದ್ರೆ ಹೆಂಡತಿ ನಾನಾಗಿ ಹೇಳೋ ತನಕ, ತುಂಬಾ ಕೋಪ ಮಾಡ್ತೀರ ಅನ್ಸತ್ತೆ ಅಂತ ಹೇಳೋ ತನಕ ಅದನ್ನ ಹೇಳಕ್ಕೂ ಆಕೆಗೆ ಭಯ, ಹೆಂಡತಿಗೆ ಗಂಡನ ಎದುರು ಅದನ್ನ ಹೇಳಲಿಕ್ಕೆ. ಅಷ್ಟು ಕೋಪ, ಎಷ್ಟು ಕೋಪ ಅವರ ದೇಹದಲ್ಲಿ ಇದೆ ಅಂತಂದ್ರೆ ಆ ಕೋಪವೇ ಅವರ ದೇಹದಲ್ಲಿ ಆ ಪಿಗ್ಮೆಂಟೇಷನ್ಗೆ ಕಾರಣ. ಅವ್ರು ಎಷ್ಟೆಷ್ಟೋ ಡರ್ಮಟಾಲಜಿಸ್ಟ್ ಹತ್ರ ಹೋದ್ರು, ಏನೇನೋ ಚೆಕ್ ಮಾಡಿಸಿದ್ರು, ಕೆಲವರಂದ್ರು ಲಿವರ್ ಪ್ರಾಬ್ಲಮು, ಕೆಲವರಂದ್ರು ಕಿಡ್ನಿ ಪ್ರಾಬ್ಲಮು, ಏನೇನೋ ಆಯ್ತು. ಎಂತ ಮಾಡಿದ್ರು ಅವರ ಆ ಪಿಗ್ಮೆಂಟೇಷನ್ ಅನ್ನ ತೆಗಿಯಕ್ ಆಗ್ತಾ ಇರ್ಲಿಲ್ಲ. ಯಾಕೆ ತೆಗಿಯಕ್ ಆಗ್ತಿರ್ಲಿಲ್ಲ ಅಂತಂದ್ರೆ ಅದಕ್ಕೆ ಅವರ ರಾಜಸಿಕ ಭಾವವೇ, ಸಿಕ್ಕಾಪಟ್ಟೆ ಕೋಪ, ಸಿಕ್ಕಾಪಟ್ಟೆ ಅಹಂಕಾರ, ತಾನ್ ಹೇಳಿದ್ದೇ ಸರಿ, ತನಗೊಬ್ಬನಿಗೆ ಗೊತ್ತು, ತನ್ ಬಿಟ್ರೆ ಮತ್ತೇನಿಲ್ಲ ಅನ್ನುವಂತಹ ಭಾವ. ನೋಡಿ ಈ ನಮ್ ಲೆಕ್ಕಕ್ಕೇನು ಅದು ಬೇರೆ ಇದು ಬೇರೆ, ನೀವೆಲ್ಲ ಅನ್ಕೊಂಡಿರೋದು ಹಾಗೆ ತಾನೆ. ನಿಮ್ ಮನ್ಸು, ಅಯ್ಯೋ ಮನ್ಸು ಏನಾದ್ರೂ ಇರ್ಲಿ, ದೇಹ ಸರಿ ಇದ್ರೆ ಸಾಕಪ್ಪ, ದೇವ್ರ ಹತ್ರ ಇದೆ ತಾನೆ ನೀವು ಕೇಳ್ಕೊಳ್ಳೋದು, ಆರೋಗ್ಯ ಕೊಟ್ಬಿಡಪ್ಪ, ದೇಹ ಸರಿ ಇದ್ರೆ ಸಾಕು, ಮನ್ಸು ಬಿಡು ಆಮೇಲೆ ಸರಿ ಮಾಡ್ಕೊತೀನಿ, ಅಥವಾ ದೇಹ ಸರಿ ಇದ್ರೆ ನನ್ ಮನ್ಸು ಸರಿ ಆಗತ್ತೆ, ಇಂಥದೆಲ್ಲ ನೀವು ನಿಮಗ್ ನೀವೇ ಜಸ್ಟಿಫಿಕೇಶನ್ ಕೊಟ್ಕೋತಿರ್ತೀರಾ. ಇಲ್ಲ ಅದು ನನ್ ದೇಹ ಸರಿ ಇಲ್ವಲ್ಲ ಅದಕ್ಕಾಗಿ ನಾನು ಬೇಜಾರಲ್ಲಿ ಇರ್ತೀನಿ, ದೇಹ ಸರಿ ಇಲ್ಲ ಅದಕ್ಕಾಗಿ ನಾನು ಕೋಪದಲ್ಲಿ ಇರ್ತೀನಿ, ಹಿಂಗೆಲ್ಲ ನೀವು ಅನ್ಕೋತಿರ್ತೀರಾ. ಬಟ್ ಇದು ಉಲ್ಟಾ. ನೀವ್ ಎಲ್ಲಿಯ ತನಕ ನಿಮ್ಮ ಮನಸ್ಸಿನ ಭಾವನೆಗಳ ಮೇಲೆ ಕಂಟ್ರೋಲ್ ತಂದ್ಕೊಳ್ಳೋದಿಲ್ಲ, ಅಥವಾ ಅದರಲ್ಲಿ ಕಂಟ್ರೋಲ್ ಅಂತಂದ್ರೆ ಹಿಡಿದಿಟ್ಕೊಳ್ಳೋದು ಅಂತ ಅಲ್ಲ, ಆಯ್ತಾ, ಅದ್ರ ಮೇಲೆ ನಿಮ್ಗೊಂದು ಒಳ್ಳೆ ಹೋಲ್ಡ್ ಬರ್ಬೇಕು. ಈಗ ಹೇಗೆ ಅಂತಂದ್ರೆ ನೋಡಿ, ಕುದುರೆಯನ್ನ ಓಡಿಸುವವನು ಕುದುರೆಯನ್ನ ಕಟ್ಟಿ ಲಾಯದಲ್ಲಿ ಇಟ್ಟಿರೋದಿಲ್ಲ, ಅದ್ರ ಮೇಲೆ ಕೂತೋದನ್ನ ಓಡಿಸ್ತಿರ್ತಾನೆ, ಆದ್ರೆ ವಿತ್ ಕಂಟ್ರೋಲ್. ಅರ್ಥ ಆಯ್ತಾ? ಹಾಗೆ ನೀವು ನಿಮ್ಮ ಭಾವನೆಗಳ ಸಾರಥಿ ಆಗ್ಬೇಕು. ಕಟ್ಟಿಡೋದು ಅಂತಂದ್ರೆ ಸಿಟ್ಟು ಬಂದ್ರು ಸಿಟ್ಟು ಮಾಡದೇ ಇರೋದು, ಅಥವಾ ಅಳು ಬಂದ್ರು ಅಳದೇ ಇರೋದು ಅಷ್ಟೇ ಅಲ್ಲ ಕಂಟ್ರೋಲ್ ಅಂತಂದ್ರೆ. ಕಂಟ್ರೋಲ್ ಅಂತಂದ್ರೆ ಓಕೆ, ಈಗ ನಂಗೆ ಅಳು ಅನ್ನೋ ಭಾವನೆ ಬರ್ತಿದ್ರೆ, ಸಿಟ್ಟು ಅನ್ನೋ ಭಾವನೆ ಬರ್ತಾ ಇದ್ರೆ, ಆ ಭಾವನೆ ಅನ್ನೋದು ಒಂದು ಎನರ್ಜಿಯ ಫಾರ್ಮ್, ಅದು ಶಕ್ತಿಯ ಒಂದು ರೂಪ. ಅದನ್ನ ವೆಲ್ ಚಾನಲೈಸ್ಡ್ ನಾನು ಹೇಗೆ ಮಾಡೋದು, ವಿತ್ ಕಂಟ್ರೋಲ್ಡ್, ಇನ್ ಅ ಕಂಟ್ರೋಲ್ಡ್ ಮ್ಯಾನರ್ ಅಲ್ಲಿ ಅದನ್ನ ನಾನು ಹೇಗೆ ಚಾನಲೈಸ್ ಮಾಡ್ಲಿ ಅಂತ ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ, ದ್ಯಾಟ್ ಈಸ್ ಇಂಪಾರ್ಟೆಂಟ್. ಮನಸ್ಸನ್ನ ಕಂಟ್ರೋಲ್ ಅಲ್ಲಿ ಇಟ್ಕೋ, ಸ್ಥಿಮಿತದಲ್ಲಿ ಇಟ್ಕೋ ಅಂತಂದ್ರೆ ಏನ್ ಬಂದ್ರು ಎಲ್ಲ ಕಟ್ಕೊಂಡಿರು, ಏನನ್ನು ಹೊರಗೆ ಹಾಕ್ಬೇಡ ಅಂತಲ್ಲ. ರೋಬೋಟ್ ತರ ಇದ್ಬಿಡು, ನಿಂಗೆ ಕೋಪ ಬರಬಾರ್ದು, ನಿಂಗೆ ಅಳು ಬರಬಾರ್ದು, ನಿಂಗೆ ದ್ವೇಷ ಬರಬಾರ್ದು, ಹಂಗಲ್ಲ. ಎಲ್ಲರೂ ನಾವು ಮನುಷ್ಯರು ಅಂದ್ಮೇಲೆ ನಾವು ಭಾವನೆಗಳು ಬರುತ್ತೆ, ಆದ್ರೆ ಆ ಭಾವನೆಗಳಿಗೆ ನೀವು ಸಾರಥಿ ಆಗ್ಬೇಕು, ಅದು ಮುಖ್ಯವಾದದ್ದು. ಸೊ ಆ ಭಾವನೆಗಳಿಗೆ ಸಾರಥಿ ಆಗ್ಬೇಕು ಅಂದಾಗ ಇಲ್ಲಿ ಸಾರಥಿ ಸ್ಥಾನದಲ್ಲಿ ಹೇಗೆ ಅಲ್ಲಿ ಶ್ರೀಕೃಷ್ಣ ಪರಮಾತ್ಮ ಕೂತಿದ್ದ, ಆ ತರದಲ್ಲಿ ನಮ್ಮೊಳಗೂ ಒಬ್ಬ ಶ್ರೀಕೃಷ್ಣ ಪರಮಾತ್ಮ ಇಲ್ಲಿ ಕೂತಿದ್ದಾನೆ. ಇದು ಜ್ಞಾನಮಯ ಕೋಶ. ಎಲ್ಲಿ ಕೂತಿದ್ದಾನೆ? ಜ್ಞಾನಮಯ ಕೋಶದಲ್ಲಿ ಕೂತಿದ್ದಾನೆ. ಆದ್ರೆ ನಮ್ಗೆ ಇಲ್ಲಿ ತನಕ ಹೋಗೋದಕ್ಕೆ ಈ ಭಾವನೆಗಳೇ ಬಿಡಲ್ಲ. ನಿಮಗೆ ಜ್ಞಾನಮಯ ಕೋಶದಲ್ಲಿ ಈಗ ಲಿವ್ ಇನ್ ದ ಪ್ರೆಸೆಂಟ್ ಮೂಮೆಂಟ್ ಅಂತಂದ್ರೆ ಈ ಕ್ಷಣದಲ್ಲಿ ನೀವು ಬದುಕಬೇಕು. ಈಗಿನ ಆಕ್ಚುಯಲ್ ರಿಯಾಲಿಟಿ ಏನಿದೆ, ಈ ಕ್ಷಣದ ರಿಯಾಲಿಟಿ ಏನಿದೆ ಅದಷ್ಟೇ ನಿಮಗೆ ಮ್ಯಾಟರ್ ಆಗ್ಬೇಕು. ಆದ್ರೆ ಈ ಕ್ಷಣದ ರಿಯಾಲಿಟಿ ನಿಮಗೆ ಗೊತ್ತಾಗ್ಬೇಕಂತ ಅಂದಾಗ ಜ್ಞಾನಮಯ ಕೋಶ ಕ್ರಿಸ್ಟಲ್ ಕ್ಲಿಯರ್ ಆಗಿರ್ಬೇಕು. ಕಂಪ್ಲೀಟ್ಲಿ ಕ್ಲಾರಿಟಿ ನಿಮ್ಗೆ ಜ್ಞಾನಮಯ ಕೋಶದಲ್ಲಿ ಇದ್ರೆ ಮಾತ್ರ ನೀವು ಈ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇರಕ್ಕೆ ಆಗತ್ತೆ. ನೀವು ನೋಡಿರ್ಬೋದು, ಧ್ಯಾನ ಮಾಡಿದಾಗ, ಪ್ರಾಣಾಯಾಮ ಮಾಡಿದಾಗ, ದೇವಸ್ಥಾನಕ್ಕೆ ಹೋದಾಗ, ಅಥವಾ ಯಾವ್ದಾದ್ರು ಒಂದು ಒಳ್ಳೆ ಅಟ್ಮಾಸ್ಫಿಯರ್ ಅಲ್ಲಿ ನಿಮ್ಗೆ ಇಷ್ಟ ಆದ ರೀತಿಯಲ್ಲಿ ನೀವು ಇದ್ದಾಗ ಒಮ್ಮೊಮ್ಮೆ ನಿಮ್ಗೆ ಈ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇರ್ತೀರಾ ನೀವು, ಅಲ್ವಾ? ಎಲ್ಲಾ ಟೈಮ್ ನೀವು ಕೊರಗ್ತಾ ಇರಲ್ಲ, ಎಲ್ಲಾ ಟೈಮ್ ಸಿಟ್ಟಲ್ಲಿ ಇರಲ್ಲ, ಎಲ್ಲಾ ಟೈಮಲ್ಲೂ ನಿಮ್ಮ ಭಾವನೆಗಳು ಹಾಳಾಗಿರಲ್ಲ, ಅಲ್ವಾ? ಒಂದೊಂದು ಪಾಯಿಂಟ್ ಅಲ್ಲಿ ನಿಮ್ಗೆ ಹೌದು ಇವತ್ತಿಂದ ನಾನು ಯಾವ ತಲೆ ಕೆಡ್ಸ್ಕೊಳಲ್ಲಪ್ಪ, ನಿನ್ನೆದು ಏನು ವಿಷಯ ಬೇಡ, ನಾಳೆ ಬಗ್ಗೆನೂ ಚಿಂತೆ ಬೇಡ, ಆರಾಮ್ ಇದ್ಬಿಡ್ತೀನಿ ಅಂತ ಅನ್ಸಿದೆ ತಾನೆ ಎಲ್ಲರಿಗೂ? ಅಂದ್ರೆ ಇವೆಲ್ಲ ತಾತ್ಕಾಲಿಕವಾಗಿ ನಿಮ್ಮ ಜ್ಞಾನಮಯ ಕೋಶ ಕ್ಲೀನ್ ಆದಂಥದ್ದು ಅಥವಾ ರಿಲ್ಯಾಕ್ಸ್ ಆದಂಥ ಮೊಮೆಂಟ್ಸ್ ಅಲ್ಲಿ ನಿಮ್ಗೆ ಅನ್ಸಿರತ್ತೆ. ಸೊ ಈ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿಗಳು ಏನ್ ಹೇಳ್ಕೊಡತ್ತೆ? ಆ ತಾತ್ಕಾಲಿಕವಾಗಿರುವಂತಹ ಮೊಮೆಂಟ್ ಏನಿದೆ ಅದನ್ನ ಎಕ್ಸ್ಟೆಂಡ್ ಮಾಡುತ್ತೆ. ಏನ್ ನಿಮ್ಗೆ ಅವಾಗ ಒಮ್ಮೊಮ್ಮೆ ಹಾಗ ಅನ್ಸತ್ತೆ, ಇಲ್ಲಿ ಈ ಅಭ್ಯಾಸಗಳು, ಅಷ್ಟಾಂಗ ಯೋಗದಲ್ಲಿ ಹೇಳಿರೋ ಅಭ್ಯಾಸಗಳು ಏನ್ ಮಾಡುತ್ತೆ? ಅದನ್ನ ಜಾಸ್ತಿ ಸಮಯ, ಎಕ್ಸ್ಟೆಂಡೆಡ್ ಟೈಮ್ ನೀವು ಆ ಭಾವನೆಯಲ್ಲಿ ಇರೋ ತರದಲ್ಲಿ ಮಾಡತ್ತೆ.
ಆಗ ಮಾತ್ರ ನೀವು ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಬದುಕಕ್ಕಾಗತ್ತೆ. ಅಲ್ಲಿ ತನಕ ಆಗೋದಿಲ್ಲ. ಸೊ ನಾನು ಹಗಲಿಡೀ ಕೊರಗ್ತಿರ್ತೀನಿ, ಬಟ್ ಐ ವಾಂಟ್ ಟು ಬಿ ಇನ್ ದ ಪ್ರೆಸೆನ್ಸ್, ಸಾಧ್ಯ ಇಲ್ಲ. ಹಗಲಿಡೀ ನಾನು ಕೋಪ ಮಾಡ್ಕೋತಿರ್ತೀನಿ, ಕೋಪ ಎಲ್ಲ ಬಿಡಕ್ಕಾಗಲ್ಲ ನನಗೆ, ಆದ್ರೆ ನಾನು ಪ್ರೆಸೆಂಟ್ ಲೈಫಲ್ಲಿ ಇರಬೇಕು, ಸಾಧ್ಯವೇ ಇಲ್ಲ. ಯಾಕಂತಂದ್ರೆ ಈ ಭಾವನೆಗಳು ರಾಜಸಿಕ ಅಥವಾ ಈವನ್ ತಾಮಸಿಕ ಭಾವನೆಗಳೇನ್ ಗೊತ್ತಾ, ತಾಮಸಿಕದಲ್ಲಿ ಅಹಂಕಾರವೂ ಬರುತ್ತೆ. ತಾಮಸಿಕ ಭಾವನೆಯಲ್ಲಿ ಅಜ್ಞಾನ, ಮೂರ್ಖತನ, ಕೀಳರಿಮೆ, ಇವೆಲ್ಲ ತಾಮಸಿಕ ಭಾವನೆಗಳು. ನಿಮಗೆ ನಿಮ್ ಬಗ್ಗೆನೆ ಸೆಲ್ಫ್ ಡೌಟ್ ಇದ್ರೆ, ನಿಮ್ ಬಗ್ಗೆನೆ ಏನೋ ಒಂದು ಇನ್ಸೆಕ್ಯೂರಿಟಿಗಳಿದ್ರೆ, ನಿಮ್ಮಲ್ಲಿ ತುಂಬಾ ಕೀಳರಿಮೆಗಳಿದ್ರೆ, ಅಥವಾ ನೀವು ಸ್ವಲ್ಪ ಮೂರ್ಖರಾಗಿದ್ರೆ, ಅವಾಗೆಲ್ಲ ಇದು ತಾಮಸಿಕವಾದ ಲಕ್ಷಣಗಳನ್ನ ನಿಮ್ ದೇಹದಲ್ಲಿ ಕೊಡುತ್ತೆ. ತಾಮಸಿಕವಾದ ಲಕ್ಷಣಗಳೇನೇನು ಗೊತ್ತಾ, ಜಾಡ್ಯತೆ, ನಿಮ್ ದೇಹ ನಿಮಗ್ ಭಾರ ಅನ್ಸೋದು, ಆಲಸ್ಯತನ ಅನ್ಸೋದು, ಏನು ಬೇಡ ಅನ್ಸೋದು, ಹೇಳೋದು ಬೇಡ, ಕೂರೋದು ಬೇಡ, ಮಲ್ಕೊಂಡಿರೋಣ, ಶಯ್ಯಾ ಸುಖ, ಆರಾಮ್ ಎಷ್ಟೊತ್ತಿಗೂ ಮಲ್ಕೊಂಡಿರೋಣ ಅಂತ ಅನ್ಸತ್ತೆ. ಹೋಗ್ಲಿ ಮಲಗಿದ್ರಾದ್ರೂ ಆರಾಮ್ ಅನ್ಸತ್ತ, ಅದು ಇಲ್ಲ. ಮಲ್ಕೊಂಡಿದ್ರೂನು ಸುಸ್ತಾಗ್ತಿರತ್ತೆ, ಭಾರ ಅನಿಸ್ತಿರತ್ತೆ, ಇನ್ನಷ್ಟು ನಿಮ್ಗೆ ಲೇಸಿನೆಸ್ ಫೀಲ್ ಆಗ್ತಿರತ್ತೆ. ಇದೆಲ್ಲ ತಾಮಸಿಕ ಭಾವನೆಗಳ ಪ್ರಭಾವ ನಿಮ್ ದೇಹದ ಮೇಲೆ ಆಗ್ತಿರೋದು. ಸೊ ನಿಮ್ಮ ಭಾವನೆಗಳನ್ನ ನೀವು ತುಂಬಾ ಇವ್ಯಾಲ್ಯೂಯೇಟ್ ಮಾಡೋದನ್ನ ಕಲಿಬೇಕು. ಇಡೀ ದಿನದಲ್ಲಿ ನಾನು ಯಾವ ರೀತಿಯ ಭಾವದಲ್ಲಿ ಇರ್ತೀನಿ, ಯದ್ ಭಾವಂ ತದ್ಭವತಿ. ನೀವು ಯಾವ ರೀತಿಯ ಭಾವನೆಯಲ್ಲಿ ಇರ್ತೀರೋ ಅದೇ ತರ ಅದು ನಿಮ್ಮ ದೇಹವನ್ನ ಗೈಡ್ ಮಾಡಿರ್ತಿರತ್ತೆ. ನಿಮ್ಮ ದೇಹದ ಪ್ರತಿ ಜೀವಕೋಶಗಳು ಅದೇ ರೀತಿ ಚಾನಲೈಸ್ ಆಗಿ ಅದೇ ಕೆಲಸ ಮಾಡ್ತಿರತ್ತೆ. ನೀವೇನಾದ್ರೂ ಇಡೀ ದಿನ ರಾಜಸಿಕವಾದ, ತಾಮಸಿಕವಾದ ಭಾವನೆಗಳಲ್ಲಿ ಕಳೀತಾ ಇದ್ರೆ, ನನ್ನ ಭಾವನೆ ಹೆಂಗಾದ್ರೂ ಇಲ್ಲಿ ಆರೋಗ್ಯ ಚೆನ್ನಾಗಾಗತ್ತೆ ಅನ್ಕೊಂಡು ಪ್ರೋಟೀನ್ ತಿಂತೀನಿ, ಜಿಮ್ಗೆ ಹೋಗ್ತೀನಿ, ಯೋಗ ಮಾಡ್ತೀನಿ, ನಾನ್ ಚೆನ್ನಾಗಿರ್ತೀನಿ ಅಂತ ಅಂದ್ಕೊಂಡ್ರೆ ಅದು ನಿಮ್ಮ ಮೂರ್ಖತನ. ಸಾಧ್ಯವೇ ಇಲ್ಲ. ಬೇಕಾದ್ರೆ ಟ್ರೈ ಮಾಡಿ ನೋಡಿ, ಓಪನ್ ಚಾಲೆಂಜ್ ಇದು. ನೀವ್ ಎಲ್ಲಿಯ ತನ ನಿಮ್ಮ ಭಾವನೆಗಳ ಸಾರಥಿ ಆಗೋದಿಲ್ಲ, ನಿಮ್ಮ ಭಾವನೆಗಳು ಯಾವ ರೀತಿ ಇರತ್ತೆ, ಯಾವ ರೀತಿ ನಾನು ಅದನ್ನ ಬೆಟರ್ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ವರ್ಕ್ ಮಾಡೋದಿಲ್ಲ, ಅಲ್ಲಿಯ ತನಕ ನಿಮ್ಮ ದೇಹ ಅನ್ನೋದು ನೀವ್ ಹೇಳ್ದಂಗೆ ಕೇಳಲ್ಲ. ಹೆಲ್ದಿ ತಿಂದ್ರು, ತಿಂದೇ ಇದ್ರು, ವರ್ಕೌಟ್ ಮಾಡಿದ್ರು, ಮಾಡದೇ ಇದ್ರು ಆರೋಗ್ಯ ಸಿಗೋದು ಕಷ್ಟ ಆಗತ್ತೆ. ಸೊ ಈ ಜ್ಞಾನಮಯ ಕೋಶ, ಇದನ್ನೂ ಒಳಗಡೆ ಇರೋದು ಯಾವ್ದು ಹೇಳಿ? ಆನಂದಮಯ ಕೋಶ. ಸೊ ಈ 5 ಲೇಯರ್ಸ್ಗಳು ನಮ್ಮನ್ನ ನಾವಾಗಿ ಮಾಡತ್ತೆ. ನಮ್ಮ ವ್ಯಕ್ತಿತ್ವ ಅಂತ ಡಿಸೈಡ್ ಆಗೋದು ಈ ಪಂಚಕೋಶಗಳಿಂದ ಆಗಿರತ್ತೆ. ಸೊ ಈ ಪಂಚಕೋಶಗಳನ್ನ ನಾವು ಅರ್ಥಕೊಂಡು ನಮ್ಮ ಭಾವನೆಗಳನ್ನ ಪ್ರತಿನಿತ್ಯ ಒಬ್ಸರ್ವ್ ಮಾಡ್ತಾ ಬನ್ನಿ. ಫಸ್ಟ್ ಹೆಂಗ್ ಮಾಡೋದು, ಭಾವನೆಗಳ ಸಾರಥಿ ಆಗೋದು ಹೆಂಗೆ, ಮೊದ್ಲು ಒಬ್ಸರ್ವ್ ಮಾಡಿ ನೋಡಿ. ಕಾರ್ ಕಲಿಯುವಾಗ ನಾವೇನ್ ಮಾಡ್ತೀವಿ, ಮೊದ್ಲು ನೋಡ್ಕೋತೀವಿ ಎಲ್ಲೆಲ್ಲಿ ಏನೇನಿದೆ. ನೀ ಕುತ್ಕೊಳ್ಳಪ್ಪ, ಪಕ್ಕ ಕುತ್ಕೊಂಡು ನಾನು ಡ್ರೈವ್ ಮಾಡೋದು ನೋಡು ಅಂತಾರಲ್ವಾ, ನಿಮಗೆ ಡ್ರೈವಿಂಗ್ ಹೇಳ್ಕೊಡು, ಮೊದ್ಲು ನೋಡ್ಕೊಳ್ಳೋ, ಫಸ್ಟ್ ನೋಡ್ಕೊ ನೀನು. ಹಾಗೆ ನಿಮ್ಮ ಭಾವನೆಯನ್ನ ಕುತ್ಕೊಂಡು ರಿಯಾಕ್ಟ್ ಮಾಡೋ ಮೊದ್ಲು ಒಬ್ಸರ್ವ್ ಮಾಡೋದ್ ಕಲೀರಿ. ಏನಾಗ್ತಾ ಇದೆ ನನಗೆ, ನನ್ನ ಭಾವನೆ ಹತೋಟಿ ಮೀರ್ತಾ ಇದೆ ಅಂತಂದ್ರು ಏನಾಗ್ತಾ ಇದೆ, ಏನೇನಿದೆ, ಯಾವ್ಯಾವ ಭಾವನೆ ನಿಮ್ ದೇಹದಲ್ಲಿ ಇದೆ, ಅದು ವ್ಯಕ್ತವಾಗ್ತಿದೆ ಅನ್ನೋದು ಫಸ್ಟ್ ಒಬ್ಸರ್ವ್ ಮಾಡ್ಬೇಕು. ಅದ್ರ ನಂತರ ಆ ಪ್ಯಾಟರ್ನ್ ಅರ್ಥ ಮಾಡ್ಕೋಬೇಕು. ಹೇಗೆ ನೀವು ಅಲ್ಲಿ ಡ್ರೈವರ್ ಪಕ್ಕ ಕೂತಾಗ ಪ್ರತಿ ಸತಿ ಎಕ್ಸಲೇಟರ್ ಒತ್ತಾಗ ಕಾರ್ ಮುಂದೆ ಹೋಗುತ್ತೆ, ಪ್ಯಾಟರ್ನ್ ಅದು ಅಲ್ವಾ. ಎವ್ರಿ ಟೈಮ್ ಎಕ್ಸಲೇಟರ್ ಒತ್ತಿದಾಗ ಮುಂದೆ ಹೋಗುತ್ತೆ ಗಾಡಿ. ಬ್ರೇಕ್ ಒತ್ತಿದಾಗ ಪ್ರತಿ ಸತಿ ಅದ್ ನಿಲ್ಲತ್ತೆ. ಹಾರ್ನ್ ಇರೋ ಜಾಗಕ್ಕೆ ಪ್ರೆಸ್ ಮಾಡಿದ್ರೆ ಶಬ್ದ ಬರುತ್ತೆ. ಈ ಮಕ್ಕಳು ಸಹ ಅದನ್ನ ಒಬ್ಸರ್ವ್ ಮಾಡ್ತಾರೆ. ಇವೆಲ್ಲ ಏನು ಪ್ಯಾಟರ್ನ್ಸ್ಗಳು. ಹಾಗೆ ನಿಮ್ಮ ಭಾವನೆಗಳಿಗೂ ಒಂದು ಪ್ಯಾಟರ್ನ್ಸ್ ಇರುತ್ತೆ, ಅದನ್ನ ನೀವು ನೋಡ್ಬೇಕು. ಯಾವ ರೀತಿ ಇದೆ ನನ್ನ ಪ್ಯಾಟರ್ನ್ಸ್, ಏನಾಗತ್ತೆ ಪ್ರತಿ ಸತಿ ಕೋಪ ಓಕೆ, ಕೋಪ ಬಂದಾಗ ನಾನು ಏನ್ ಮಾಡ್ತೀನಿ, ಅಥವಾ ಯಾವ್ಯಾವ ವಿಷಯಕ್ಕೆ ಕೋಪ ಬರುತ್ತೆ, ಕೋಪ ಬಂದಾಗ ಎಕ್ಸಾಕ್ಟ್ಲಿ ಯಾವ ವಿಷಯ ನಂಗೆ ಸಿಕ್ತು ಅಂತ ತರಿಸಿದ್ದು ಏನ್ ಕಾರಣಕ್ಕೆ ಅಂದ್ರೆ, ಓಕೆ ನೀ ಹಿಂಗಂದೆ ನಂಗೆ ಕೋಪ ಬಂತು ಸರಿ, ಬಟ್ ನೀ ಹಿಂಗಂದೆ ಅಂದಾಗ ನೀ ಅಂದಿದ್ದಕ್ಕೂ ನನಗೆ ಕೋಪ ಬರೋದಕ್ಕೂ ಮಧ್ಯೆ ನನ್ನ ಮೈಂಡಲ್ಲಿ ಏನಾಗಿದೆ ಅದನ್ನ ಅರ್ಥ ಮಾಡ್ಕೋಬೇಕು. ನೀವ್ ಹೇಳಿದ್ದು ನನ್ನ ಈಗೋನ್ ಹರ್ಟ್ ಮಾಡ್ತಾ, ನೀವ್ ಹೇಳಿದ್ದು ನನ್ನ ಭಾವನೆಗಳಿಗೆ ಯಾವ ರೀತಿಲಿ ಹರ್ಟ್ ಆಯ್ತು, ಯಾಕೆ ಕೋಪ ಬಂತು, ನನಗೆ ಏನ್ ಆಯ್ತು ಅನ್ನೋದನ್ನ ಅನಾಲಿಸಿಸ್ ಮಾಡ್ಬೇಕು. ಈ ಪ್ಯಾಟರ್ನ್ ಅನ್ನ ಅರ್ಥ ಮಾಡ್ಕೋಬೇಕು. ಅದಾದ್ಮೇಲೆ ಟೆಸ್ಟ್ ಡ್ರೈವ್ ಇದ್ದಂಗೆ ನಿಧಾನಕ್ಕೆ ಪ್ರತಿ ಸತಿ ನೆಕ್ಸ್ಟ್ ಟೈಮ್ ಅಂತ ಭಾವನೆಗಳು ಬಂದಾಗ ನೀವು ಒಂಚೂರಿ ಮೊದಲು ಸ್ಕೂಲ್ ಗ್ರೌಂಡ್ ಅಲ್ಲೆಲ್ಲ ಡ್ರೈವ್ ಮಾಡಿಸ್ತಾರಲ್ಲ, ಹಾಗೆ ಸ್ವಲ್ಪ ಸ್ವಲ್ಪ ಎಕ್ಸಲೇಟರ್ ಕೊಟ್ಟಾಗ ಏನಾಗತ್ತೆ, ಬ್ರೇಕ್ ಕೊಟ್ಟಾಗ ಏನಾಗತ್ತೆ ಅಂತ ನೀವಾಗಿ ಅದನ್ನ ಬಿಟ್ಟು ನೋಡ್ದ ಹಾಗೇನೆ ಭಾವನೆಗಳಲ್ಲೂ ನೋಡ್ಬೇಕು. ಓಕೆ, ಇವತ್ತೊಂದಿನ ನನಗೆ ಸಿಟ್ಟು ಬಂದಿದೆ, ಕಿರ್ಚಾಡ್ದಿದ್ರೆ ಏನಾಗತ್ತೆ ನನ್ನಲ್ಲಿ, ಅಂದ್ರೆ ಸಿಟ್ಟು ಬಂದಿದೆ ಕಿರ್ಚಾಡಬಾರ್ದು ಅಂತ ಕಂಟ್ರೋಲ್ ಅಲ್ಲ ಇಲ್ಲಿ. ಯು ಆರ್ ಒಬ್ಸರ್ವಿಂಗ್. ನೀವು ಒಬ್ಸರ್ವ್ ಮಾಡಿ ನೋಡ್ತಿದ್ದೀರಾ ಏನಾಗ್ಬೋದು, ಯಾವ ತರ ಆಗತ್ತೆ, ಓಕೆ ನಂಗೆ ಏನ್ ಕಷ್ಟ ಆಗತ್ತೆ, ಯಾಕೆ ನಂಗೆ ಇದು ಕಷ್ಟ, ಓಕೆ ಅಳು ಬರ್ತಿದೆ, ಆದ್ರೆ ಯಾಕೆ ಅಳು ಬರ್ತಿದೆ, ನನ್ನೊಳಗಿನ ಯಾವ ಭಾವನೆಗೆ ಧಕ್ಕೆ ಆಗಿ ನಂಗೆ ಅಳು ಬರ್ತಿದೆ, ಇದನ್ನೆಲ್ಲ ನೀವು ಒಬ್ಸರ್ವ್ ಮಾಡ್ತಾ ಬರ್ಬೇಕು. ನಿಮ್ಮ ಪ್ಯಾಟರ್ನ್ ಅನ್ನ ಅರ್ಥ ಮಾಡ್ಕೊಂಡು ಅದನ್ನ ನೀವು ಆ ಟೆಸ್ಟ್ ಡ್ರೈವ್ ತರದಲ್ಲಿ ಭಾವನೆಗಳನ್ನ ಒಬ್ಸರ್ವ್ ಮಾಡಿ ಅದ್ರ ಮೇಲೆ ಹಿಡಿತ ಸಾಧಿಸ್ಬೇಕು ನೀವು. ಅವಾಗ ಏನಾಗತ್ತೆ, ನೀವು ಲಿವ್ ಇನ್ ದ ಪ್ರೆಸೆಂಟ್ ಅಲ್ಲಿ
ಕರೆಕ್ಟಾಗಿ ಈಗೇನ್ ನಡೀತಿದೆ ಅಷ್ಟೇ ನಂಗೆ ಸಂಬಂಧ ಇರೋದು, ನಾಳೆ ನಂಗೆ ಗೊತ್ತಿಲ್ಲ, ನಿನ್ನೆ ನಂಗೆ ಬೇಕಾಗಿಲ್ಲ ಅನ್ನೋ ತರ ನೀವು ಬದುಕಕ್ಕಾಗತ್ತೆ. ಹಂಗೇನಾದ್ರೂ ನಾವೆಲ್ಲರೂ ಬದುಕ್ಬಿಟ್ರೆ ಜೀವನ ಅನ್ನೋದು ಇಲ್ಲೇ ಸ್ವರ್ಗ ಆಗ್ಬಿಡತ್ತೆ.